ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಕ್ಕತ್ತಾಗಿದ್ದೀನಿ. ಆ್ಯಂಡ್ ಇವತ್ತು ನಾವು ಏನು ಮಾಡ್ತಾಯಿದ್ದೀವಿ ಅಂದರೆ, ನಾನು ಬಿರಿಯಾನಿ ಮತ್ತು ಚಿಕನ್ ಫ್ರೈನ ಮಾಡ್ತಾಯಿದ್ದೀನಿ ಅಂತೆಲ್ಲ ಕನ್ಸ್ಕೊಂಡ್ಬಿಡಿ, ನಾನು ಮಾಡಲ್ಲ. ನಮ್ಮ ಕುಕ್ ಇವರು ಕಿಚ್ಚ ಕುಕ್, ಏನೋ ಕುಕ್ಕಿಂಗ್ ವಿತ್ ಕಿಚ್ಚ. ಎಸ್, ಲೆಟ್ಸ್ ಗೋ ಬ್ರೋ. ನೋ ಲೆಟ್ಸ್ ಗೋ. ಏನೇನು ಫಸ್ಟ್ ಬಿರಿಯಾನಿ ಮಾಡೋಣ ಫ್ರೆಂಡ್ಸ್. ಬಿರಿಯಾನಿ ಮಾಡ್ತಾ ಇದೀವಿ ಫಸ್ಟ್ ಇವಾಗ. ಏನೇ ಇವನು ಮುಖ ಬೇರೆ ತೊಳ್ಕೊಂಡವನೇ ಇವಾಗ. ನಾನು ಬೆಳ್ಳು ಕಾಣಿಸ್ತಿದ್ದೀನಿ ಅಂದ್ಬಿಟ್ಟು, ಆದ್ರೂ ಇವನೇ ನನ್ನ ಅಷ್ಟು ಕಲರ್ ಕಾಣಿಸ್ತಿಲ್ಲ. ನೋಡೋ ನಾನು ಎಷ್ಟು ಕಲರ್ ಕಾಣಿಸ್ತೀನಿ. ಅದು ಟ್ಯಾನ್ ಆಗಿದೆ ಟ್ರಿಪ್ಪಿಗೆಲ್ಲ ಹೋಗಿ, ಆದ್ರೂ ಇಷ್ಟು ಬೆಳ್ಳಗಿದ್ದೀನಿ. ಎಣ್ಣೆ ಇಲ್ಲಿದೆ, ತಗೋ. ಅದೆಲ್ಲಿ ಬಟ್ಲು ಎಣ್ಣೆ ಅಂದ್ರೆ ಬೇರೆ ಎಣ್ಣೆ ಅಲ್ಲ ಫ್ರೆಂಡ್ಸ್. ಎಣ್ಣೆ ಅಂದ್ರೆ ಅಡ್ಗೆ ಎಣ್ಣೆ, ಬೇರೆ ಎಣ್ಣೆ ಅಲ್ಲ. ಈ ಸಾಕೊಂಡು ಅಷ್ಟೊಂದು ಎತ್ತಕ್ಕಾಗಲ್ಲ. ಇದ್ರದ್ದು ಮೇಲೆ ಹೆಂಗ್ ಕಾಣಿಸಲ್ಲ, ಇವನ್ ಕಣ್ಣೆ ಕಾಣಿಸಲ್ಲ. ಸುಮ್ಮನೆ ಬಂದಾನೆ ಅಡುಗೆ ಮಾಡಕ್ಕೆ. ಮತ್ತೆ ಬ್ರೋ ಏನ್ ಸಮಾಚಾರ? ಹೆಂಗ್ ನಡೀತಾ ಇದೆ ಲೈಫ್? ಸೂಪರ್ ಇದೆ. ಹೇಳಿ ನೀವು. ಇದೆಲ್ಲ ಹುಡುಗಿರು ಮಾಡಬೇಕು, ನಾನು ಹುಡುಗ ಮಾಡ್ತಾ ಇದ್ದೀನಿ. ನಾನು ಮಾಡಲ್ಲಪ್ಪ, ನಾನು ಯಾವುದೇ ಕಾರಣಕ್ಕೂ ಮಾಡಲ್ಲ. ಇಲ್ಲ ಮೊನ್ನೆ ಸ್ಟೇಟ್ ಅವಾರ್ಡ್ ಚೆಕ್ ಬಂತು. ಸಪರೇಟ್ ಮಾಡ್ತಾ ಇದ್ದೀನಿ ಪೀಸು. ಆಮೇಲೆ ಸ್ಟಾರ್ಟ್ ಮಾಡ್ತೀನಿ. ಸ್ಟಾರ್ಟ್ ಮಾಡ್ತೀರಾ? ಇಲ್ಲೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ಗೈಸ್, ಅಷ್ಟೇ, ಇನ್ನೇನಿಲ್ಲ. ಬಿರಿಯಾನಿ ಮಾಡ್ತಾ ಇದ್ದೀನಿ, ಕುಕ್ಕರ್ ತಗೊಂಡಿದ್ದೀನಿ. ನಾವು ಮಾಡೋ ಬಿರಿಯಾನಿನ ನೀವು ಮನೇಲಿ ದಯವಿಟ್ಟು ಟ್ರೈ ಮಾಡಬೇಡಿ. ಆದ್ರೂ ಮಾಡಿ ಪರವಾಗಿಲ್ಲ, ಟ್ರೈ ಮಾಡಬೇಡಿ. ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ, ನನ್ ಬಾಳ್ಗಷ್ಟು ಬೆಂಕಿ ಹಾಕ. ನಮ್ಮ ಅಜ್ಜಿ ನಮ್ಮ ಅಮ್ಮನೆಲ್ಲ ಆಚೆ ಕಳ್ಸಿದೀವಿ. ನಮ್ಮ ಅಜ್ಜಿ ಟಿವಿ ನೋಡ್ಬೇಕು, ಸೀರಿಯಲ್ ನೋಡ್ಬೇಕು ಅಂತ. ಈ ನೀನೇ ಕಾಣಿಸ್ತೀಯಲ್ಲ, ಸ್ವಲ್ಪ ಆ ಕಡೆ ಹೋಗ್ಬೋದು ದಡಿಯ. ನಮ್ಮ ಅಜ್ಜಿ ಟಿವಿ ನೋಡ್ಬೇಕು, ನಮ್ಮ ಅಜ್ಜಿ ಟಿವಿ ನೋಡ್ಬೇಕು ಅಂತ ಆಚೆ ಕಳ್ಸಿ ನಾವು ಮಾಡ್ತಾ ಇದೀವಿ. ಮಾಡಿ ಬ್ರೋ. ಎಣ್ಣೆ ಹಾಕಿದ್ದೀನಿ ಈಗ. ಆಮೇಲೆ ಅದಕ್ಕೆ ತಂದಿರೋ ಬಿರಿಯಾನಿ ಮಿಕ್ಸ್ ಹಾಕೋಣ. ಬಿರಿಯಾನಿಯಲ್ಲೇ ಕಸ್ತೂರಿ ಮೇಥಿ ಎಲ್ಲ ಹಾಕೋಣ. ಓಕೆ. ಅದು ಇದು ಹಾಕ್ಬಿಡಿ, ಆ ಸ್ಟ್ಯಾಪ್ಲರ್ ಹಾಕ್ಬಿಡಿ. ಆಮೇಲೆ ಮತ್ತೆ ಬ್ರೋ, ನಿಮ್ಮ ಹುಡುಗಿ ಹಂಗಿದ್ದಾರೆ? ನಮಗೆ ಹುಡುಗಿ ಯಾರು ಇಲ್ಲ, ಸಿಂಗಲ್ ಆಗಿದ್ದೀವಿ. ಟ್ರೈ ಮಾಡ್ತಾ ಇದ್ದೀವಿ, ಯಾರು ಬೀಳ್ತಾ ಇಲ್ಲ. ಸುಳ್ಳು ಹೇಳ್ಬೇಡಿ ಬ್ರೋ, ನಿಮ್ಮ ಲವ್ ಲೈಫ್ ಬಗ್ಗೆ ಎಲ್ಲ ಹೇಳಿ ನಮ್ಮ ಜನರಿಗೆ. ಯಾರು ಲವ್ ಮಾಡಕ್ ಹೋಗ್ಬೇಡಿ, ಯಾರು ಲವ್ ಮಾಡಕ್ ಹೋಗ್ಬಿಡಿ. ಮೋಸ ಅಂತೂ ಮಾಡಲೇಬೇಡಿ ಗಾಯ್ಸ್, ಆಯ್ತಾ? ಮೋಸ ಎಲ್ಲ ಮಾಡ್ತೀರಲ್ಲ, ನಿದ್ದೆ ಬರುತ್ತೆ ನಿಮಗೆ ರಾತ್ರಿ ಹೊತ್ತು, ಹೇಳಿ ಮೋಸ ಎಲ್ಲ ಮಾಡಬಾರ್ದು ಅಲ್ವೇನೋ? ನಿಮ್ಗೆ ತಿಂದಿದ್ದು ಅನ್ನ ಅರ್ಗಲ್ಲ ಗೈಸ್. ಮೋಸ ಮಾಡಿದೆ ಅಂತ ಗಿಲ್ಟ್ ಇರಬೇಕು ಮನುಷ್ಯನ್ಗೆ. ಏನಿರ್ಬೇಕು ಹೇಳಿ, ಗಿಲ್ಟ್ ಇರಬೇಕು. ಜಾಸ್ತಿ ಮಾತಾಡಬೇಡ. ಅನ್ನೆಸೆಸರಿಯಾಗಿ ನನ್ನ ಎದುರಿಗೆ ನನಗಿಂತ ಹೈ ಎಮೋಷನಲ್ ಡೈಲಾಗ್ ಹೊಡೆದ್ರೆ ಚಿಂತಿ ಮಾಡ್ಬಿಡ್ತೀನಿ. ನಾನು ತಂದಿದ್ದೆ ಗರಂ ಮಸಾಲ ತಂದಿರೋದು. ಎಷ್ಟು ಈರುಳ್ಳಿ ಮೆಣಸಿನಕಾಯಿ ಟೊಮೆಟೊ ಹಾಕ್ಬಿಟ್ಟು ಹಾಕ್ಬಿಡು ಬೇಗ. ಈರುಳ್ಳಿ ಮೆಣಸಿನಕಾಯಿ ತುಂಬ ಬಿಡ್ತಾನೆ. ಆಮೇಲೆ ಎಲ್ಲ ನಾನೇ ಹೇಳ್ಕೊಟ್ಟಿರೋದು. ಅವ್ನು ಕಲಿತಾ ಇದ್ದಾನೆ, ನಾನು ಹೇಳ್ಕೊಡ್ತಾ ಇದ್ದೀನಿ. ನಾನು ಚೆನ್ನಾಗಿ ಮಿಕ್ಸ್ ಮಾಡಿ, ಸ್ಮೆಲ್ ಹೋಗೋ ಥರ. ಬ್ರೋ, ಈ ವಿಡಿಯೋನ ನಾನು ಎಡಿಟ್ ಮಾಡಿ ಏನಾದರೂ ಯೂಟ್ಯೂಬಲ್ಲಿ ಹಾಕ್ತೀನಿ ಅನ್ಕೋ. ಅವಾಗ ಯಾರಾದರೂ ಅಪ್ಪಿ ಟ್ರೋಲ್ ಮಾಡಿದ್ರೆ ಏನು ಮಾಡ್ತಾರೆ? ತಲೆ ಕೆಡ್ಸ್ಕೋಬಾರ್ದು. ಯಾರೇನಂತಾರೆ ಅಂತ್ಯ. ತಾಯಿಗೆ ಕೈ ಮುಗಿಸಿ ದೇವರು ಒಳ್ಳೇದು ಮಾಡ್ತಾನೆ, ಏನಂತೀರಾ? ಅಷ್ಟೇ. ಇವನ ಹೆಸರು ಕಿಚ್ಚ ಅಲ್ಲ, ನಟರಾಜ್ ಅಂತ. ಆದರೆ ನಮಗೆ ನಟರಾಜ್ ನೇಮೇ ನೆನಪಾಗಲ್ಲ, ಕಿಚ್ಚ ಅಂತ ನೆನಪಾಗುತ್ತೆ. ಕಿಚ್ಚ ಸುದೀಪ್ ಅಲ್ಲ. ಆಮೇಲೆ ನಮ್ಮ ಫ್ಯಾಮಿಲಿ ಇನ್ನೊಬ್ಬ ಇದ್ದಾನೆ ದರ್ಶನ್ ಅಂತ, ಹಂಗಂತ ಅವನ್ನ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅನ್ಕೊಬಿಡಿ. ಅವ್ನು ದರ್ಶನ್ ಅಷ್ಟೇ. ಆಮೇಲೆ ಇನ್ನೊಬ್ಬ ಇದ್ದಾನೆ ಸಚಿನ್ ಅಂತ, ಅವನೇನು ಕ್ರಿಕೆಟ್ ಸಚಿನ್ ಅಲ್ಲ, ನಾರ್ಮಲ್ ಸಚಿನ್. ಆಮೇಲೆ ಆಮೇಲೆ ಇನ್ನೊಬ್ರು ಮಿಸ್ ಆದ್ರು ಕಿಚ್ಚ. ಯಾರು? ಬೆಳಕು ಅವ್ರ ಹೆಸರು ಸಹನಾ ಅಂತ. ಆಮೇಲೆ ಇನ್ನೊಬ್ರು ಮಿಸ್ ಆದ್ರು, ನಮಗ್ ಬೇಕಾದವ್ರು. ಯಾರು?
ಯಾರು ನೀನು ಹೇಳಲಿಲ್ಲ ಹಿಂಗೆ ನನ್ನ ಫ್ರೆಂಡ್ ಪ್ರಜ್ಞಾ ಅವರು. ಹಾಂ ಅವ್ರುವೆ ಇನ್ನೊಬ್ರು ಇದ್ದಾರೆ, ಅವರು ಕುಕಿಂಗಲ್ಲಿ ಬೆಂಗಳೂರಿದ್ದಾರೆ. ಅವ್ರನ್ನೇ ಕೇಳಿದ್ದು ನಾನು. ಹೇಳು ಯಾರದು? ಗುಡ್ಡೂರು ಹಾಕೋಣ. ಯಾರದು? ಸಂಜು ಅಂತ ಅವರು ಹೋಟೆಲಲ್ಲಿ ಮ್ಯಾನೇಜರು. ಮ್ಯಾನೇಜ್ಮೆಂಟ್ ಮಾಡಿದ್ದಾರೆ ಅದ್ರಲ್ಲಿ ಯಾರು? ಅದೇ ಮ್ಯಾನೇಜರ್ ಅವರು. ಅಡುಗೆ ಎಲ್ಲ ಬರಲ್ಲ ಅವ್ರಿಗೆ, ಸುಮ್ಮನೆ ಒಟ್ಟಿಗೆ. ನೆಕ್ಸ್ಟ್ ಟೈಮ್ ಅವ್ರು ಕರ್ಕೊಂಡ್ಬರ್ತೀವಿ. ಅವ್ರನ್ನೂ ಕರ್ಕೊಬರ್ತೀವಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀವಿ. ನೆಕ್ಸ್ಟ್ ಟ್ರಿಪ್ ಇದು ನಮ್ಮ ಫಸ್ಟ್ ವ್ಲಾಗ್. ಚೆನ್ನಾಗಿ ಹಸಿಕೊಂಡು ಒಂಥರ ಬೇಯಿಸ್ಕೊಳ್ಳೋಣ. ಓಕೆ. ಆಮೇಲೆ ಎಲ್ಲ ರೆಡಿ ಆಗ್ತಾಯಿದೆ. ಗಮ್ ಅನಿಸ್ತಿದ್ಯಾ ಕಣೋ. ಇಟ್ಬಿಡ್ಲಾ? ಫ್ರೆಂಡ್ಸ್, ಇದು ಸ್ಮೆಲ್ ಎಲ್ಲ ಹೋಯ್ತು. ಸ್ವಲ್ಪ ಚಿಕನ್ ಹಾಕೋಣ. ಇದಕ್ಕೆ ಉಪ್ಪು ಖಾರ ತೆಲ್ಲ ಹಾಕ್ತೀವಿ. ರುಚಿಗೆ ತಗೊಂಡು ಉಪ್ಪು ಹಾಕೋಣ. ಉಪ್ಪು ಅಲ್ಲೇ ನೋಡ. ಅರಳುಪ್ಪು ರುಚಿಗೆ ಫಸ್ಟು ಸಾಕು ಸಾಕು. ಪೀಸ್ ಆಡ್ತೀನಿ ನೋಡಿ. ನೀನ್ ಈ ತರ ಬಿಗಿ 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 ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಟಿ 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 ಅಂತ ತಿಕ್ಕಲಿ ಹಿಡಿಯುತ್ತೆ. ಯಾವಾಗಲೂ ಹುಡುಗರನ್ನ ನಳ ಮಹಾರಾಜ ಅಂತ ತೋರಿಸ್ರು. ನಳ ಮಹಾರಾಣಿ ಅಂತ ಯಾರು ಅನ್ನಲ್ಲ, ನಳ ಮಹಾರಾಜರು ನಾವು. ಸರಿ, ಅದಕ್ಕೆ ನೀನೇ ಮಾಡು ಅಂತ ಹೇಳಿರೋದು. ಇದು ಆಕ್ಚುಲಿ ಚೆನ್ನಾಗಿರೋದು. ಫ್ರೆಂಡ್ಸ್, ಈಗ ಸ್ವಲ್ಪ ಚಿಕನ್ ಹಾಕೋಣ. ಸಣ್ಣದಾಗಿರುತ್ತೆ ಚಿಕನ್. ಹಚ್ಕೊಂಡು ಮಿಕ್ಸ್ ಮಾಡೋಣ. ಚಿಕನ್ನು ಮಸಾಲೆ ಎಲ್ಲ ಚೆನ್ನಾಗಿ ಬರಲಿ. ಓ ಫ್ರೆಂಡ್ಸ್, ಮಕ್ಕಳು ಬೆಳಕು ಅವರು ಕೆಲ್ಸಕ್ಕೆ ಹೋಗಿದ್ದಾರೆ ಇನ್ಫೋಸಿಸ್ಗೆ. ಅವರು ಬಿಸಿ ಇದ್ದಾರೆ. ಎಲ್ಲ ಗುಡ್ ಫ್ರೈಡೇ ಆದರೂ ಅವ್ರಿಗೆ ಹತ್ರ ಬ್ಯಾಡ್ ಫ್ರೈಡೇ ಇವತ್ತು. ನಮಗೆ ಮಾತ್ರ ಗುಡ್ ಫ್ರೈಡೇ. ಆಮೇಲೆ ಕಿಚನ್ ಈಗ ಮುಂಚೆಲ್ಲ ಬಿರಿಯಾನಿ ಹೇಳ್ಕೊಟ್ಟಿದ್ದಲ್ಲ, ಅದು ಹೆಂಗ್ ಬಂದಿತ್ತು ಅಂತ ಹೇಳಿ. ಹೇಗಿತ್ತು? ಅದು ಸೂಪರ್ ಆಗಿ ಬಂದಿತ್ತು. ಎಲ್ಲ ತಪ್ಪೇ ಥರ ಆಗಿತ್ತು. ತಪ್ಪೇ ಥರ ಮಾಡಿದವರು ಹೇಳ್ಕೊಡ್ಬೇಕಾದ್ರೆ ಕರೆಕ್ಟ್ ಆಗಿ ಹೇಳ್ಕೊಡ್ಬೇಕು, ಗೊತ್ತಾಯ್ತಾ? ಬೇಯಿಸಿ ಕಟ್ಟ ಬೇಯಿಸ್ಬೇಕು. ಇಲ್ಲ ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಕೇಳ್ಕೊ. ನಮ್ಮಪ್ಪ ತಿಂತು, ಒಂದ್ ಮಾತು ಆಡಿಲ್ಲ. ನಮ್ಮಪ್ಪ ನಮ್ಮಮ್ಮ ಮಾಡಿದ ಅಡುಗೆನ 2 ವರ್ಷ ತಿನ್ನಲ್ಲ ಅಂತದ್ರಲ್ಲಿ ನಾನು ಮಾಡಿದ ಬಿರಿಯಾನಿ 2 ಟೈಮ್ ತಿಂತು. ಹೆಂಗೆ ನಮ್ಮಪ್ಪ? ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಗೊತ್ತಿಲ್ಲ, ಈ ಅರ್ಥ ಆಗ್ತಿಲ್ಲ ನನಗೆ. ಮೆನ್ಷನ್ ಮಾಡ್ಬೇಕು. ನನ್ನ ಫ್ರೆಂಡ್ ಪ್ರಜ್ಞಾ ಅಂತ. ಫ್ರೆಂಡ್ ಅಲ್ಲ, ಫ್ರೆಂಡ್ ಅಲ್ಲ, ನನ್ನ ಫ್ರೆಂಡ್ ಬೆಸ್ಟ್ ಫೀಮೇಲ್ ಫ್ರೆಂಡ್. ಅವರೊಬ್ಬರೇ ಫ್ರೆಂಡ್ಸ್. ಅವರೊಬ್ಬರೇ. ಇನ್ಯಾರು ಇಲ್ಲ, ಬೇರೆಯವರೆಲ್ಲ ಹೋಗ್ಬಿಟ್ರು. ಯಾರು ಇಲ್ಲ ಫ್ರೆಂಡ್ಸ್ ಅಲ್ಲಿ. ಇನ್ನೊಂದು ಸ್ವಲ್ಪ ಹಾಕೋ ಮಸಾಲೆ. ಸಾಕು ಸಾಕು. ಇಷ್ಟ ಆಗ್ತೀನಿ. ಮಿಕ್ಸ್ ಮಾಡೋಣ. ನೋಡಿ ಫ್ರೆಂಡ್ಸ್, ನಾನು ಮಾಡಿದ್ದು ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇವರು ಕೈ ಹಾಕಿದ್ರೆ ತಪ್ಪಾಗುತ್ತೆ. ಇಲ್ಲ ಮ್ಯಾಮ್ ಫ್ರೆಂಡ್ಸ್, ಅದು ನಾನೇ ಹೇಳ್ಕೊಟ್ಟಿರೋದು ಅವನಿಗೆ. ಅವನು ನೈಟ್ ಎಲ್ಲ ನನಗೆ ಕಾಲ್ ಮಾಡಿ ಹೆಂಗ್ ಮಾಡೋದು ಹೇಳ್ಕೊಡೆ ಅಂತ ಹೇಳ್ಸ್ಕೊಂಡವ್ರೆ. ಇದು ಬ್ರೋ ಹಿಂಗೆಲ್ಲ ನನ್ನ ಹತ್ರ ಹೇಳ್ಸ್ಕೊಂಡು ಅಡುಗೆ ಮಾಡ್ತೀಯಲ್ಲ, ನಿನ್ನ ಅಭಿಪ್ರಾಯ ಏನು ಹೇಳು? ತುಂಬ ಖುಷಿ ಆಗುತ್ತೆ ಫ್ರೆಂಡ್ಸ್. ನನ್ನ ಥರ ಗೈಡ್ ಇರೋಕ್ಕೆ. ಈ ಬಡತವಿಂದ ದೇಶ ಯಾರಿಗೂ ಬೇಡ ಫ್ರೆಂಡ್ಸ್, ನನಗೆ ಮಾತ್ರ ಸಾಕು ಫ್ರೆಂಡ್ಸ್. ನೀರು ಹಾಕಿದ್ದೀನಿ ಈಗ. ಸ್ವಲ್ಪ ನೀರು ಸ್ವಲ್ಪ ಬಬಲ್ ಬರೋ ಥರ ಸ್ವಲ್ಪ ಡೈಲಿ. ಬಬಲ್ ಬರೋ ಥರ? ಏನು ಬರೋ ಥರ? ಬಬಲ್ ಬರೋ ಬಬಲ್ ಅಂದರೆ ಬೇರೆ ಬಬಲ್. ಕುದಿಯೋ ಥರ ಅಲ್ಲ, ಬಬಲ್ ಬರೋ ಥರ. ಕುದೀಲಿ ಚೆನ್ನಾಗಿ. ನೆಕ್ಸ್ಟ್ ಬೇರೆ ಏನಾದರೂ ಬೇರೆ ಕಂಟೆಂಟ್, ನಾವು ನೆಕ್ಸ್ಟ್ ಬೇರೆ ಕಂಟೆಂಟ್ ಜೊತೆ ಬರ್ತೀವಿ. ಏನಾದರೂ ಈ ವಿಡಿಯೋ ಅಪ್ಪಿ ನಮ್ಮ ಅಪ್ಪ ನೋಡಿದ್ರೆ, ನಾನು ಏನಾದರೂ ಪೋಸ್ಟ್ ಮಾಡಿ ನಮ್ಮ ಅಪ್ಪ ನೋಡಿದ್ರೆ, ನಮ್ಮ ಅಪ್ಪ ಏನು ನೋಡಲ್ಲ. ಇನ್ ಕೇಸ್ ನೋಡಿದ್ರೆ ಒಳ್ಳೆ ಮನೆಯಿಂದ ಆಚೆ ಹಾಕ್ತಾರೆ ಫ್ರೆಂಡ್ಸ್. ಮನೆಯಿಂದ ಎಲ್ಲ ಏನು ಆಚೆ ಹಾಕಲ್ಲ. ನಮ್ಮ ಅಪ್ಪ ಹಂಗೆಲ್ಲ ಮಾಡಲ್ಲ, ಸ್ವಲ್ಪ ಸ್ಟ್ರಿಕ್ಟೇ. ಯಾಕೆ ಬೇಕದು? ಚಿಕ್ಕ ಮುಚ್ಕೊಂಡು ಹೋಗಲ್ಲ. ಒಳ್ಳೆ ಐದು ಸಾಕಿಲ್ಲ, ಮುಚ್ಬಿಟ್ಟು ಆಮೇಲೆ ಈ ಥರ ಇನ್ನೊಂದ್ಸಲ ತೋರಿಸು. ಅಕ್ಕು ಅನ್ನೋದು ನಮ್ದು ಒಂದು ಸಿಗ್ನೇಚರ್ ಡೈಲಾಗ್ ಇದಂಗೆ. ಹಾಕು ಹೇಳ್ಕೊಡೋದು ಎಲ್ಲಿಂದ ಬಂತು? ಅದು ನಾವು ಹುಡ್ತಾಗಿದೆ ಬಂತು ಫ್ರೆಂಡ್ಸ್. ಹಾಕು ಅಂತ ಹುಡ್ತಾಗಿಂದ ಏನು ಹೇಳ್ತೀವಿ? ಅನ್ಕೊಂಬಿಡಿ. ಹುಡ್ತಾಗಿಂದ ಏನು ಹೇಳಿಲ್ಲ, ಇವಾಗ ಹೇಳ್ತೀವಿ. ನನ್ನ ಫ್ರೆಂಡ್ ಒಬ್ಬ ಇದ್ದ, ಅವ್ನು ನನಗೆ ಹೇಳ್ಕೊಟ್ಟ. ಯಾರಾದ್ರು ನಿಮ್ಮ ಫ್ರೆಂಡು? ಅವನು ಈಗ ಈ ಸದ್ಯಕ್ಕಿಲ್ಲ. ಸದ್ಯಕ್ಕಿಲ್ಲ ಅಂದ್ರೆ ಅವ್ನು ನೆನಪಿಗೋಸ್ಕರ ಇಲ್ಲ ಅಂದ್ರೆ ಮೇಲೆ ಹೋಗಿಲ್ಲ, ದೂರ ಹೋಗ್ಬಿಟ್ಟಿಲ್ಲ ಅಲ್ಲಿಂದ. ದೂರ ಹೋಗ್ಬಿಟ್ಟವ್ರೆ. ಅವನು ಪೆಂಗುಂಡದೆ, ನೀನು ಪೆಂಗುಂಡದೆ. ಕರೋನಾ ಬಂದು ಎಂತೆಂತವ್ರು ಸಾಯ್ತಾರೆ, ನಿಮ್ಮಂತೂ ಸಾಯ್ತಾ ಇಲ್ಲ. ನಂಗೆ ಅದೇ ಬೇಜಾರ ಇದೆ ಅಂದ್ರೆ
ನಮ್ಮ ಫ್ಯಾಮಿಲಿಯಲ್ಲಿ ಎಲ್ಲರ ಬಾಯಲ್ಲೂ ಹಕ್ಕು ಅಂತ ಬಂದಿದೆ. ಅದು ಹಕ್ಕು 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 ಅಲ್ಲ. ಅದು ಹಕ್ಕು ಅಂತ ಸುಮ್ಮನೆ ಅದೊಂಥರ ಡೈಲಾಗ್. ನೀವು ಏನಾದರೂ ಹೊಸ ವಿಚಾರ ಹೇಳಿದ್ರು ಆ ಥರ ಅಂತೀವಿ, ಏನಾದರೂ ನೀವು ಅಳ್ತಾ ಇದ್ರು ಆ ಥರ ಅಂತೀವಿ, ಏನಾದರೂ ನೀವು ನಗ್ತಿದ್ರು ಆ ಥರ ಅಂತೀವಿ. ಒಟ್ನಲ್ಲಿ ಅಂತ ಇರ್ತೀವಿ ಅಷ್ಟೇ. ಸಿಡಿಲ್ ಬಡಿದು ಕ್ಷಾಮ ಬಂದು ಪ್ರವಾಹ ಸಿಕ್ಕಿ ಭೂಕಂಪ ಆಗಿ ಲಕ್ಷಾಂತರ ಜನ ಸಾಯ್ತಾರೆ. ನಿಮಗೇನು ಆಗ್ಲಿಲ್ವಲ್ಲ. ಅಯ್ಯೋ ಪಾಪಿಗಳ. ನಮ್ಮ ವಿಡಿಯೋದಲ್ಲಿ ನಮ್ಮ ಒಂದು ಮಿನಿ ಕಸಿನ್ಸ್ ಗ್ಯಾಂಗ್ ಇದೆ. ಎಲ್ಲಾರನ್ನೂ ಇನ್ನೂ ತುಂಬ ಜನ ಇದ್ದೀವಿ. ಏನಾದರೂ ನೆಕ್ಸ್ಟ್ ಸಿಕ್ಕಿದ್ರೆ ನಾವು ಅದೆಲ್ಲ ವ್ಲಾಗ್ ಮಾಡ್ತೀವಿ. ಸುಮ್ಮನೆ ಮಾಡೋದು ನಮ್ಮ ಖುಷಿಗೋಸ್ಕರ ಅಲ್ವೇನೋ. ಯಾರೇನಂದ್ರೆ ನಮಗೇನು ಅಷ್ಟೇ. ಅದೇನಂದ್ರೆ ಇದ್ರೆ ನೆಮ್ಮದಿಯಾಗಿರ್ಬೇಕು. ದರ್ಶನ್ ಅವ್ರು ಹೆಂಗೆ ನೆಮ್ಮದಿಯಾಗಿದ್ರೆ ಜೈಲಲ್ಲಿ, ಸೀರಿಯಸ್ಲಿ ಅವ್ರು ಪೀಸ್ ಆಗಿದ್ದಾರೆ, ಆ ಥರ ಇರ್ಬೇಕು. ಇದೇನು ಯಾಕೆ ಕೊಡ್ಸಿದ ಅಕ್ಕು ಆಯ್ತಲ್ಲ ನೋಡಿ, ಹಿಂಗೆ ಅಕ್ಕು ಅದು ಬಂದ್ಬಿಡ್ತದೆ. ಅದೊಂಥರ ಆಟೋಮೆಟಿಕ್ ಆಗಿ ಬಂದ್ಬಿಡ್ತದೆ. ಅಕ್ಕಿನ ಒಂದು 4-5 ಟೈಮ್ಸ್ ತೊಳ್ದಿದ್ದೀನಿ. ನಾವು ಚೆನ್ನಾಗಿ ತೊಳ್ತೀವಿ. ಅದೆಲ್ಲ ಹಾಕ್ಬಿಡ ಕಣ. ಸ್ಮೆಲ್ ಬಾರ್ದು, ಕುಡಿಬೇಕು. ಕುಡಿ. ನೀರು ಹಾಕಿಲ್ಲ ಅಂದ್ರೆ ಇವಾಗ ಕುಡಿ. ಅವಾಗಂತೂ ಉಪ್ಪಾಗಿತ್ತು, ಇವಾಗ ಹಾಕು. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲಾಗ್ಬಿಟ್ಟಿದೀನಿ. ಬೇಕಣ್ಣ ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ನೀರು ಟೇಸ್ಟ್ ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಬ್ರಷ್ ಮಲ್ಗೋನ ಇರೋದು ಅನ್ಕೋ. ಇವರು ನಮ್ಮ ಇನ್ನೊಬ್ಬ ಮಾಮನ್ ಮಗ. ಇದು ನೆನೆ ಬರ್ಡೇ ಆಯ್ತು, ಫುಲ್ ಪಾರ್ಟಿ ಜೋರು. ನಮಗೆ ಮಾತ್ರ ಪಾರ್ಟಿ ಕೊಡ್ಸಿಲ್ಲ. ನಂಗೊಂದು ಫಲೂಡಾ ಮತ್ತೆ ಒಂದು ಐಸ್ ಕ್ರೀಮ್ ಕೊಡ್ಸ್ದ ಅಷ್ಟೇ. ಅದೆಲ್ಲ ತಿನ್ಬೇಕಿತ್ತು ಗೈಸ್, ಅದೆಲ್ಲ ಪಾರ್ಟಿ ಇಲ್ಲಿ ಬನ್ನಿ. ಆಮೇಲೆ ನೆನ್ನೆ ಫುಲ್ ಚಿಕನ್ ಕದನ್ ಮಾಡಿದ್ದಾರೆ. ನಮ್ಮ ಅಪ್ಪನ ಸೈಡ್ ಕಸಿನ್ಸ್ ಎಲ್ಲ. ಇವರು ನಮ್ಮ ಅಮ್ಮನ ಸೈಡ್ ಕಸಿನ್ಸ್ ಎಲ್ಲ. ಮಕ್ಕಳಿಗೆ ಕ್ಯಾಕರ್ಸಿ ಹೊರಗಡೆ ಹೋದ್ರೆ ನಮ್ಗೆ ಅವಮಾನ ತಡೆಯಕ್ಕಾಗ್ತಿಲ್ಲ. ನಮ್ಗೆ ಇತ್ತೀಚೆಗಂತೂ ನಮ್ಗೆ ಆಗ್ತಾ ಇಲ್ಲ. ಇವನು ನಮ್ಮ ಇಂದ್ರಮ್ಮ ಅವ್ರ ಫ್ಯಾಮಿಲಿ. ಇವನು ನಮ್ಮ ಅಣ್ಣಗೌಡ ತಾತ. ನೋಡಕ್ಕೇನು ಇದನ್ನ ನೋಡು ಫಸ್ಟ್. ಸಾರಿ ಆಮೇಲೆ ಪ್ರಶಾಂತ್ ಅವರೇ, ನಂದೊಂದು ಹೊಸ ಅಡಿಗೆನ ನಾನು ಯೂಟ್ಯೂಬ್ ಅಲ್ಲಿ ಹಾಕ್ತಾ ಇದ್ದೀನಿ. ನಿಮ್ದು ಅಭಿಪ್ರಾಯ ಎಲ್ಲಾನು ಜೆನ್ಯೂನ್ ಆಗಿ ಹೇಳ್ಬೇಕು. ಹಾ ಸರಿ. ಈ ತರ ಬಂದಿದೆ ನೋಡಿ ಫ್ರೆಂಡ್ಸ್. ಈಗ ಅದು ಕಾಣಿಸ್ತಿಲ್ಲ ಕಷ್ಟಪಟ್ಟು ಅಂತ ಮಾಡಿದ್ದಾರೆ. ಇದಾಗಿದೆ. ಹೇಳಿ. ಬಟ್ ಹೇಳು ಕ್ಯಾಪ್ ಆಗ್ತಿದ್ಯಾ? ಮುಗೀತು. ನೆಕ್ಸ್ಟ್ ರಿವ್ಯೂ ಆಯ್ತು. ಬಗ್ಸ್ಕೊಂಡ್ವಿ. ಓ ಆಯ್ತಾಯ್ತು ಮಾಡಿ. ನಮ್ಮ ಅಜ್ಜಿ ಎಲ್ಲ ಮಾಡಿ ಗೈಡ್ ಮಾಡಿದ. ನಮ್ಮ ಅಜ್ಜಿ ಚಿಕನ್ ತಿನ್ನಲ್ಲ. ಅವ್ರು ಚಿಕನ್ ತಿನ್ನೋದ್ಬಿಟ್ಟು ಒಂದು 25 ಇಯರ್ಸ್ ಆಯಿತು. 25 ಇಯರ್ಸ್ ಆಯಿತು ಅವ್ರು ಚಿಕನ್ ಎಲ್ಲ ತಿನ್ನೋದು. ಅವ್ರು ಬರೀ ಮೊಟ್ಟೆ, ಕೇಕು ಎಲ್ಲ ತಿಂತಾರೆ. ಚಿಕನ್ ಮಾತ್ರ ತಿಂತಾರೆ. ಹಾಂ ನಾವು ಒಂದು ಮಿಸ್ ಮಾಡಿದೀವಿ. ಏನು? ಬಿರಿಯಾನಿ ಪೌಡರ್ ಹಾಕಿಲ್ಲ ಬಿರಿಯಾನಿಗೆ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ನಿನ್ ಜನ್ಮಕ್ಕೆ ಹೋಗೋ. ಇವನು ಬರೀ ಬೈತಾ ಇರ್ತಾನೆ. ಇವನ್ ಜೊತೆ ಯಾರು ಹೋಯ್ತಾರೆ ಹೇಳಿ, ಬರೀ ಬೈತಾನೆ. ನನಗೆ ಬಾರೋ
ಏನೋ ಚಿಕನ್ ಮಾಡ್ಕೊಂಡು ವಿಡಿಯೋ ಮಾಡೋಣ ಅಂತ ಕರೆದಿದ್ದಕ್ಕೆ ಹೆಂಗೆ ಬೈದ ಗೊತ್ತಾ, ನೀನು ಏನೇ ನೀನು ನಾನು ಬ್ಯುಸಿ ಇದ್ದಾಗಲೇ ಏನೋ ಕರೀತೀನಿ. ಫ್ರೆಂಡ್ಸ್ ನಮ್ಮ ಬಾಯ್ಸ್ಗೆ ತಮ್ಮ ಸಾವಿರ ಕೆಲಸಗಳಿರುತ್ತೆ. ಆ ತಂಗಿಗೋಸ್ಕರ ನೀನು ತಂಗಿಗೋಸ್ಕರ ಬಂದಿದ್ದಲ್ಲ ಈಗ. ಆ ತಂಗಿಗೋಸ್ಕರ ಅದಕ್ಕೆ ಬೈದನೇ ಬರಬೇಕಿತ್ತು, ಬೈದ್ಬಿಟ್ಟು ಬಂದಿದ್ಯಲ್ಲ. ಬೈದಿಲ್ಲ ಅಂದ್ರೆ ಬೆಲೆ ಇರಲ್ಲ ಫ್ರೆಂಡ್ಸ್. ಬರೀ ಬೈ ರೆಸ್ಪೆಕ್ಟ್ ಇಲ್ಲ, ಅನ್ರೆಸ್ಪೆಕ್ಟು. ಜಾಸ್ತಿ ನನಗೆ ಗೊಜ್ಜು ಬೇಕು. ಹೆಂಗಿದೆ ಬ್ರೋ? ಸೂಪರ್. ನೀನು ಹೇಳ. ಸೂಪರ್. ನಾನೇ ಮಾಡಿರೋದು. ಸಕ್ಕತ್ತಾಗಿ ಬಂದಿದೆ. ನಾನೇ ಮಾಡಿರೋದು. ಬಾಯ್ ಬಾಯ್.